ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾಡ್ತಾ ಇರ್ತಕ್ಕಂಥ ದಿನನಿತ್ಯದ ಅಭ್ಯಾಸ ಏನಿದೆ, ನಮ್ಮ ಒಟ್ಟಾರೆ ಸಮಗ್ರ ಆರೋಗ್ಯವನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಪೂರಕವಾದಂತಹ ಯೋಗಾಭ್ಯಾಸಗಳು. ಈ ಯೋಗಾಭ್ಯಾಸದಲ್ಲಿ ಯೋಗಾಸನ, ಪ್ರಾಣಾಯಾಮ ಮತ್ತು ನಮ್ಮ ಮನಸ್ಸನ್ನು ಕೂಡ ನಾವು ಕೇಂದ್ರೀಕರಿಸಿ ಇನ್ವಾಲ್ವ್ ಮಾಡೋದ್ರಿಂದ ಧ್ಯಾನಾವಸ್ಥೆ, ಇದರ ಕಾಂಬಿನೇಷನ್ ಏನಿದೆ, ಇದರ ಕಾಂಬಿನೇಷನ್ ಬಹಳ ಮುಖ್ಯ. ಹಾಗಾಗಿ ನೀವು ಪ್ರತಿನಿತ್ಯ ಯೋಗ ಮಾಡುವಾಗ ಸರಿಯಾದಂಥ ವಿಧಾನದಲ್ಲಿ, ಒಂದು ವ್ಯವಸ್ಥಿತವಾದಂಥ ಒಂದು ಸಂದರ್ಭದಲ್ಲಿ, ಸರಿಯಾದಂಥ ವಿಧಾನದಲ್ಲಿ ಉಸಿರಾಟವನ್ನು ಸರಿಯಾಗಿ ಕೋಆರ್ಡಿನೇಟ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಏನೇನೆಲ್ಲ ಮೂಮೆಂಟ್ಸ್ ಇರುತ್ತೆ, ಯಾವ ಕಡೆ ನೀವು ಬೆಂಡ್ ಮಾಡ್ತಿರ್ತೀರಿ, ಯಾವ ಕಡೆ ಸ್ಟ್ರೆಚ್ ಮಾಡ್ತಿರ್ತೀರಿ, ಸೊ ಇದರೆಲ್ಲದರ ಮೇಲೆ ನಿಮ್ಮ ಗಮನವನ್ನು ಸಂಪೂರ್ಣ ಕೇಂದ್ರೀಕರಿಸಿ ನೀವು ಅಭ್ಯಾಸ ಮಾಡ್ತಾ ಹೋಗಬೇಕು. ಆವಾಗ ಮಾತ್ರನೇ ಪರಿಪೂರ್ಣವಾದಂತಹ ಇದರ ಪರಿಣಾಮಗಳು ನಮ್ಮ ಆರೋಗ್ಯಕ್ಕೆ ಸಿಗ್ತಾ ಹೋಗುತ್ತೆ. ನಮ್ಮ ಉತ್ತಮವಾದಂಥ ಆರೋಗ್ಯವನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಳಿಕ್ಕೆ ಇದರ ಉಪಯೋಗಗಳು ನಮಗೆ ಲಭ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಆರಂಭದಲ್ಲಿ ಸರಳವಾದಂಥ ಆಸನಗಳನ್ನು, ಮತ್ತು ಬಹಳ ಮುಖ್ಯವಾಗಿ ನಿಮ್ಮ ದೇಹ ಎಷ್ಟು ನಿಮಗೆ ಬೆಂಡಿಂಗ್ ಆಗಲಿ ಟ್ವಿಸ್ಟಿಂಗ್ ಆಗಲಿ ಅಲೋ ಮಾಡುತ್ತೆ ಅಷ್ಟು ಮಾತ್ರನೇ ಮಾಡ್ತಾ ಹೋಗಬೇಕು. ಗ್ರ್ಯಾಜುವಲ್ ಆಗಿ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಹಾಗಾಗಿ ನಿಮ್ಮ ಪ್ರಜ್ಞೆ ಅನ್ನೋದು ಬಹಳ ಮುಖ್ಯ. ನೀವೇನು ಮಾಡ್ತಿರ್ತೀರಿ, ನೀವೆಷ್ಟು ಮಾಡ್ತಾಯಿದ್ರಿ, ನಿಮ್ಮ ದೇಹದಲ್ಲಿ ಏನು ನಡೀತಾ ಇದೆ, ನೀವು ಅಭ್ಯಾಸ ಮಾಡುವಾಗ ಏನೇನೆಲ್ಲ ಬದಲಾವಣೆಗಳನ್ನು ನೀವು ಕಾಣ್ತಾ ಇದ್ದೀರಿ, ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ನಿಮ್ಮ ಬಾಡಿಯನ್ನು, ನಿಮ್ಮ ದೇಹದ ಮಾತನ್ನು ನೀವು ಆಲಿಸ್ತಾ ಇರಬೇಕು. ನಿಮ್ಮ ದೇಹ ಓಕೆ ಹೇಳ್ತಾ ಇದೆಯಾ, ನಾಟ್ ಓಕೆ ಹೇಳ್ತಾ ಇದೆಯಾ, ಸೊ ಇದನ್ನು ನೀವು ಗಮನಿಸ್ತಾ ಮಾಡ್ತಾ ಹೋಗುವಾಗ ನಿಮ್ಮ ದೇಹದ ಮೇಲಿನ, ನಿಮ್ಮ ದೇಹದ ಎಬಿಲಿಟಿಯ ಮೇಲಿನ ಅರಿವು ಕೂಡ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ, ಮತ್ತು ಕೊರತೆ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಹಾಗಾಗಿ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಸ್ವಯಂ ಅರಿವು ಬರ್ತಾ ಹೋಗುತ್ತೆ. ಹಾಗಾಗಿ ನೀವು ಅಭ್ಯಾಸ ಮಾಡುವಾಗ ನಿಮ್ಮ ಗಮನ, ನಿಮ್ಮ ಪ್ರಜ್ಞೆ, ನಿಮ್ಮ ಅವೇರ್ನೆಸ್ ಬಹಳ ಮುಖ್ಯ. ಸೊ ನೀವೇನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ನೀವೇನು ಫಿಸಿಕಲ್ಲಾಗಿ ನೀವು ಎಲ್ಲಿದ್ದೀರಾ, ಮೆಂಟಲಿ ಕೂಡ ಅಲ್ಲೇ ಇರಬೇಕು. ನಿಮ್ಮ ಮನಸ್ಸು ಮತ್ತು ದೇಹವನ್ನು ಕನೆಕ್ಟ್ ಮಾಡೋದೇ, ಕೋಆರ್ಡಿನೇಟ್ ಮಾಡೋದೇ ಯೋಗದ ಮೂಲ ಧ್ಯೇಯ. ಸೊ ನೀವೇನು ಆ್ಯಕ್ಟಿವ್ ಮಾಡ್ತಾ ಇರ್ತೀರಿ, ನಿಮ್ಮ ಫಿಸಿಕಲ್ ಫಾರ್ಮ್ನ ಎಬಿಲಿಟಿ ಏನಿರುತ್ತೆ, ಅದರ ಮೂಮೆಂಟ್ಸ್ ಏನಿರುತ್ತೆ, ಇದಕ್ಕೆ ನಿಮ್ಮ ಥಾಟ್ ಪ್ರೋಸೆಸ್ಸನ್ನು ಸರಿಯಾಗಿ ಕನೆಕ್ಟ್ ಮಾಡೋದು. ನಿಮ್ಮ ಥಾಟ್ಸ್ ಏನಿದೆ ಅದು ನಿಮ್ಮ ದೇಹದಲ್ಲಿ ಪರ್ಕ್ಯುಲೇಟ್ ಆಗೋದು, ಮತ್ತು ನಿಮ್ಮ ದೇಹದ ಎಬಿಲಿಟಿ ಏನಿದೆ, ಆ್ಯಕ್ಟಿವಿಟಿ ಏನಿದೆ, ಅದು ನಿಮ್ಮ ಥಾಟಲ್ಲಿ ಎಕ್ಸ್ಪ್ರೆಷನ್ ಆಗೋದು. ಸೊ ಹೀಗೆ ಈ ಒಂದು ಕನೆಕ್ಟಿವಿಟಿ ಏನಿದೆ ಇದೇ ಯೋಗ. ಸೊ ಈ ಕನೆಕ್ಟಿವಿಟಿ ಯಶಸ್ವಿ ಆದರೆ ಪ್ರಾಕೃತಿಕವಾಗಿ ನಮ್ಮ ಆರೋಗ್ಯ ತುಂಬ ಸುಧಾರಿಸುತ್ತೆ. ಪ್ರಾಕೃತಿಕವಾಗಿ ನಮ್ಮ ಆರೋಗ್ಯದ ಒಂದು ಎನ್ಹ್ಯಾನ್ಸ್ಮೆಂಟ್ ಎಷ್ಟಿರುತ್ತೆ, ಅದರ ಪರಿಧಿ ಎಷ್ಟಿರುತ್ತೆ, ಅದು ಪರಿಪೂರ್ಣವಾಗಿರಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಕ್ಷಣ ನೀವೇನೆಲ್ಲ ಅಭ್ಯಾಸ ಮಾಡ್ತಾ ಇರ್ತೀರಿ, ನಿಮ್ಮ ಉಸಿರಾಟವನ್ನು ಸರಿಯಾಗಿ ಕೋಆರ್ಡಿನೇಟ್ ಮಾಡಿ ಮತ್ತು ನಿಮ್ಮ ಮನಸ್ಸನ್ನು ಸರಿಯಾಗಿ ಕನೆಕ್ಟ್ ಮಾಡ್ತಾ ಹೋಗಿ. ಆರಾಮವಾಗಿ ಬೆನ್ನು ಮತ್ತು ಕತ್ತನ್ನು ನೇರ ಇರಿಸಿ, ಕಣ್ಣುಗಳನ್ನು ಮುಚ್ಚಿ ಉಸಿರಾಟವನ್ನು ಗಮನಿಸಿ, ಸಹಜವಾದ ಉಸಿರಾಟವನ್ನು ಗಮನಿಸಿ. ಭುಜಗಳು ವಿಶ್ರಾಂತವಾಗಿರಲಿ, ಎರಡೂ ಕೈಗಳು ಸಡಿಲವಾಗಿ ವಿಶ್ರಾಂತ ಸ್ಥಿತಿಯಲ್ಲಿರಲಿ. ಮೊದಲಿಗೆ ಅಕಾರ ಚಾಂಟಿಂಗ್, ಡೀಪ್ ಇನ್ಹಲೇಷನ್, ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ಳಿ. ಮೂರು ಸುತ್ತು, 4 ಸುತ್ತು ಅಥವಾ 5 ಸುತ್ತು ಆಕಾರ ಚಾಂಟ್ ಮಾಡ್ತಾ ಹೋಗಿ. ಆಕಾರ ಚಾಂಟ್ ಮಾಡುವಾಗ ಹೊಟ್ಟೆಯಿಂದ ಗಾಳಿ ಹೊರಗೆ ಬರೋ ರೀತಿಯಲ್ಲಿ ಅನಂತರ ಉಕಾರ, ಇನ್ಹೇಲ್,
ಉಕಾರ ಚಾಂಟ್ ಮಾಡುವಾಗ ಥೊರಾಸಿಕ್ ರೀಜನ್. ಆನಂತರ ಮಕಾರ ಚಾಂಟ್ ಮಾಡುವಾಗ ತಲೆಯ ಭಾಗದಲ್ಲಿ ಗಮನವನ್ನು ಕೇಂದ್ರೀಕರಿಸಬೇಕು. ಹೀಗೆ ಚಾಂಟ್ ಮಾಡುವಾಗ ಅಕಾರ, ಉಕಾರ, ಮಕಾರ 3 ಕಾರಗಳನ್ನು ನೀವು ಶಬ್ದವನ್ನು ಜನರೇಟ್ ಮಾಡುವಾಗ ತರಂಗಗಳನ್ನು ಗಮನಿಸ್ತಿರ್ಬೇಕು ಮತ್ತು ಆ ತರಂಗಗಳನ್ನು ಕೋಆರ್ಡಿನೇಟ್ ಮಾಡ್ತಾ ಹೋಗಬೇಕು. ಚಾಂಟಿಂಗ್ ಆದ ನಂತರ ಶಬ್ದದ ತರಂಗಗಳನ್ನು ಗಮನಿಸಿ. ನಿಶ್ಶಬ್ದ ಸ್ಥಿತಿ. ತರಂಗಗಳು ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ವೈಬ್ರೇಷನ್, ರೆಸೊನಾನ್ಸ್, ಈ ರೀತಿ ತರಂಗಗಳನ್ನು ಗಮನಿಸುವಾಗ ನಿಮ್ಮ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಉಂಟಾಗ್ತಿರುವ ಬದಲಾವಣೆಗಳನ್ನು ಗಮನಿಸಿ, ಮನಸ್ಸಿನಲ್ಲಿರುವ ಎಲ್ಲ ಇತರ ಆಲೋಚನೆಗಳನ್ನು ಹೊರಗಾಕಿ, ಥಾಟ್ಸನ್ನು ರೆಡ್ಯೂಸ್ ಮಾಡ್ತಾ ಬರಬೇಕು. ಎಲ್ಲ ಆಲೋಚನೆಗಳನ್ನು ಹೊರಗಾಕಿ ನಿಶ್ಶಬ್ದ ಸ್ಥಿತಿ, ಆಂತರಿಕ ನಿಶ್ಶಬ್ದ ಸ್ಥಿತಿಯನ್ನು ಗಮನಿಸ್ತಾ ಇರಬೇಕು. ತಮ್ಮಷ್ಟಕ್ಕೆ ತಾವೇ ಅಕಾರ, ಉಕಾರ, ಮಕಾರ ಅಭ್ಯಾಸ ಮಾಡ್ತಾ 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 ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಭ್ಯಾಸ ಮಾಡ್ತಾ ಮಾಡ್ತಾ ಆನಂತರ ನಿಧಾನವಾಗಿ ನಿಮ್ಮ ಮನಸ್ಸು ಮತ್ತು ಉಸಿರಾಟ ಕಾಮ್ ಡೌನ್ ಆದ ನಂತರ ಕೆಲವು ಕ್ಷಣಗಳ ಕಾಲ ಇದರ ಪರಿಣಾಮವನ್ನು ಗಮನಿಸ್ತಾ ಹೋಗಬೇಕು. ಇದರ ಪರಿಣಾಮವನ್ನು ಸಂಪೂರ್ಣ ಗಮನಿಸ್ತಾ ಹೋಗುವಾಗ ನಿಮ್ಮ ದೇಹ ಮತ್ತು ಮನಸ್ಸಿನ ನಡುವಿನ ಅಂತರ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಆಲೋಚನೆ ಮತ್ತು ದೈಹಿಕ ಚಟುವಟಿಕೆಗಳ ನಡುವಿನ ಗ್ಯಾಪ್ ಏನಿದೆ ಇದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಕನೆಕ್ಟಿವಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಕೋಆರ್ಡಿನೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಥಾಟ್ಸ್ ಪ್ರೋಸೆಸ್ ಏನಿದೆ ಅದು ಪ್ರಬಲ ಆಗ್ತಾ ಹೋಗುತ್ತೆ ಮತ್ತು ರಿಯಲಿಸ್ಟಿಕ್ ಆಗಿರುತ್ತೆ. ಮತ್ತು ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಏನಿರುತ್ತೆ ಅದು ಬಹಳ ಪರಿಣಾಮಕಾರಿಯಾಗಿರುತ್ತೆ ಮತ್ತು ಸಂಪೂರ್ಣವಾಗಿ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹೀಗೆ ನೀವು ಪ್ರತಿನಿತ್ಯ ಯೋಗ ಅಭ್ಯಾಸ ಆರಂಭ ಮಾಡೋಕ್ಕೆ ಮುಂಚೆ ಒಂದು 5-10 ನಿಮಿಷ ಈ ಅಕಾರ, ಉಕಾರ, ಮಕಾರ ಚಾಂಟಿಂಗ್ ಮಾಡ್ತಾ ಹೋಗಿ. ಆನಂತರ ಮೈಂಡ್ ಕಾಮ್ ಆಗುತ್ತೆ. ನಿಮ್ಮ ಸಂಪೂರ್ಣ ಪ್ರಜ್ಞೆ, ಸಂಪೂರ್ಣ ಗಮನ ನಿಮ್ಮ ದೇಹದ ಮೇಲೆ ಕಾನ್ಸಂಟ್ರೇಟ್ ಆಗುತ್ತೆ. ನಿಮ್ಮ ಇನ್ವಾಲ್ವ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಹೀಗೆ ಈ ಅಭ್ಯಾಸ ಮಾಡಿದ ನಂತರ
ಸರಳ ಉಸಿರಾಟದ ಪ್ರಕ್ರಿಯೆಗಳು, ಅದು ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದಿಂಗ್ ಆಗ್ಬೋದು. ಡೀಪ್ ಇನ್ಹಲೇಷನ್, ಕೈಗಳನ್ನ ಸ್ಟ್ರೆಚ್ ಮಾಡಿ. ಡೀಪ್ ಎಕ್ಸಲೇಷನ್, ಕೈಗಳನ್ನು ಕ್ಲೋಸ್ ಮಾಡಿ. ಇನ್ಹೇಲ್ ಡೀಪ್ಲಿ ಆ್ಯಂಡ್ ಎಕ್ಸೇಲ್, ಸಂಪೂರ್ಣ ಗಾಳಿಯನ್ನು ಹೊರಗೆ ಹಾಕಿ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ 5 ರಿಂದ 10 ಸುತ್ತು ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದಿಂಗ್. ಎಕ್ಸೇಲ್, ಆನಂತರ ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್. ಇನ್ಹೇಲ್, ಮುಂದೆ ಸ್ಟ್ರೆಚ್ ಮಾಡಿ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಮೇಲೆ ಸ್ಟ್ರೆಚ್ ಮಾಡಿ ನೇರ. ಎಕ್ಸೇಲ್, ಸಂಪೂರ್ಣ ಕೆಳಗಿಳಿಸಿ. ಇನ್ಹೇಲ್ ಡೀಪ್ ಇನ್ಹಲೇಷನ್. ಎಕ್ಸೇಲ್ ಕಂಪ್ಲೀಟ್ ಎಕ್ಸಲೇಷನ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 10 ರೌಂಡ್ ಈ ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ನ ಅಭ್ಯಾಸ ಮಾಡಿ, ಆನಂತರ ವಿಶ್ರಾಂತಿ ಮಾಡಿ. ಸೊ ಈ ಇಡೀ ಪ್ರೋಸೆಸ್ ನಾವು ವಜ್ರಾಸನದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ವಜ್ರಾಸನ ನಾನು ಆಗಲೇ ಹೇಳಿರೋ ಹಾಗೆ ಬಹಳ ಬೆನಿಫಿಟ್ಸ್. ಈ ವಜ್ರಾಸನದಲ್ಲಿ ನೀವು ಅಭ್ಯಾಸ ಮಾಡ್ತಾ 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 ನಿಮ್ಮ ಕಾಲಿನ ಸ್ನಾಯುಗಳಲ್ಲಿ ಫ್ಲೆಕ್ಸಿಬಿಲಿಟಿ ಎನ್ಹಾನ್ಸ್ ಆಗುತ್ತೆ. ಕಾಲು ನೋವು ಈ ಥರ ಸಮಸ್ಯೆಗಳೆಲ್ಲ ರಿಡ್ಯೂಸ್ ಆಗುತ್ತೆ. ಸೊಂಟದ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಕೆಳಬೆನ್ನಿಗೆ ಬಹಳ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಆನಂತರ ಶಶಂಕ ಬ್ರೀದಿಂಗ್, ಕೈಗಳನ್ನ ಹಿಂದೆ ಲಾಕ್ ಮಾಡಿ. ಇನ್ಹೇಲ್, ಹಿಂದೆ ಸ್ಟ್ರೆಚ್ ಮಾಡಬೇಕು. ಆರ್ಚ್ ಬ್ಯಾಕ್, ಡೀಪ್ ಇನ್ಹಲೇಷನ್. ಇನ್ನು ಗಾಳಿಯನ್ನು ಹೊರಗೆ ಹಾಕಿ ನಿಧಾನ ಮುಂದೆ ಬೆಂಡ್ ಮಾಡಿ. ಬೆಂಡ್ ಫಾರ್ವರ್ಡ್ ಕಂಪ್ಲೀಟ್ಲಿ. ಹೊಟ್ಟೆ ಭಾಗ ಎದೆಯ ಮೇಲೆ, ಹೊಟ್ಟೆ ಭಾಗ ತೊಡೆಗಳ ಮೇಲೆ, ಎದೆಯ ಭಾಗ ಮಂಡಿಯ ಮೇಲೆ. ಆನಂತರ ಹಣೆಯನ್ನು ನೆಲಕ್ಕಿಡಬೇಕು. ಸಂಪೂರ್ಣ ಫಾರ್ವರ್ಡ್ ಬೆಂಡ್ ಮಾಡಬೇಕು. ಇನ್ಹೇಲ್, ಕತ್ರೇಸ್ ಮಾಡಿ. ಹಿಂದೆ ಸ್ಟ್ರೆಚ್ ಮಾಡಿ. ಬೆಂಡ್ ಬ್ಯಾಕ್. ಎಕ್ಸೇಲ್, ನಿಧಾನ ಮುಂದೆ ಬೆಂಡ್ ಮಾಡಿ. ಸೊಂಟದಿಂದ ಬೆಂಡ್ ಮಾಡಬೇಕು. ಬೆನ್ನನ್ನು ಹೀಗೆ ಬಾಗಿಸಬಾರ್ದು. ಸೊಂಟವನ್ನು ಬೆಂಡ್ ಮಾಡಬೇಕು. ಹೊಟ್ಟೆಯನ್ನು ತೊಡೆಗಳ ಮೇಲೆ, ಎದೆ ಭಾಗ ಮಂಡಿಯ ಮೇಲೆ, ಆನಂತರ ಹಣೆ ನೆಲದ ಮೇಲೆ. ಶಶಂಕಾಸನ ಅಥವಾ ಶಶಂಕ ಬ್ರೀದಿಂಗ್ ಒಂದು 10 ರೌಂಡ್ ಈ ಅಭ್ಯಾಸ ಮಾಡ್ತಾ ಹೋಗಿ. ಇನ್ಹೇಲ್, ಗಾಳಿಯನ್ನು ಒಳಗೆ ತಗೊಳ್ತಾ ಹಿಂದೆ ಸ್ಟ್ರೆಚ್ ಮಾಡಬೇಕು. ಗಾಳಿಯನ್ನು ಹೊರಗಾಗ್ತಾ ಸಂಪೂರ್ಣವಾಗಿ ಮುಂದೆ ಬೆಂಡ್ ಮಾಡಬೇಕು ವಿತ್ ಕಂಪ್ಲೀಟ್ ಎಕ್ಸಲೇಷನ್. ಇನ್ಹೇಲ್, ನಿಧಾನ ತಲೆಯನ್ನು ಮೇಲ್ಗೈಸಿ. ಇನ್ಹೇಲ್, ಡೀಪ್ ಇನ್ಹಲೇಷನ್. ಹಿಂದೆ ಸ್ಟ್ರೆಚ್ ಮಾಡಿ. ಹಿಂದೆ ಆರ್ಚ್, ಬೆನ್ನನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಂದೆ ಬೆಂಡ್ ಮಾಡಬೇಕು ವಿತ್ ಡೀಪ್ ಇನ್ಹಲೇಷನ್. ಆ್ಯಂಡ್ ಎಕ್ಸೇಲ್, ನಿಧಾನ ಮುಂದೆ ಬೆಂಡ್ ಮಾಡಿ. ಬ್ರೀತ್ ಔಟ್ ಕಂಪ್ಲೀಟ್ಲಿ. ಆನಂತರ ನಿಧಾನ ಕೈಗಳನ್ನ ಮುಂದೆ ಇರಿಸಿ ಮಾರ್ಜರಿಯಾಸನ. ಸೊ ಈ ಮಾರ್ಜರಿಯಾಸನ ನಮ್ಮ ಬೆನ್ನು ನೋವನ್ನು ಪ್ರಿವೆಂಟ್ ಮಾಡುತ್ತೆ. ಬೆನ್ನಿನ ಫ್ಲೆಕ್ಸಿಬಿಲಿಟಿಯನ್ನು ಎನ್ಹಾನ್ಸ್ ಮಾಡ್ತಾ ಹೋಗುತ್ತೆ. ಒಂದು 10 to 15 ರೌಂಡ್ಸ್ ಈ ಮಾರ್ಜರಿಯಾಸನ ಅಭ್ಯಾಸ ಮಾಡಿ. ಇನ್ಹೇಲ್, ಮೇಲೆ ಸ್ಟ್ರೆಚ್ ಮಾಡಬೇಕು. ಎಕ್ಸೇಲ್, ಒಳಗೆ ಬೆಂಡ್ ಮಾಡಬೇಕು. ಇನ್ಹೇಲ್, ಡೀಪ್ ಇನ್ಹಲೇಷನ್, ಮೇಲೆ ಸ್ಟ್ರೆಚ್ ಮಾಡಬೇಕು. ಎಕ್ಸೇಲ್, ಒಳಗೆ ಬೆಂಡ್ ಮಾಡಬೇಕು. ಅನಂತರ ನಿಧಾನ ಗಾಳಿಯನ್ನು ಒಳಗೆ ತಗೊಳ್ತಾ ಬಲಗಾಲನ ಮೇಲೆ ಸ್ಟ್ರೆಚ್ ಮಾಡಿ. ವ್ಯಾಘ್ರಾಸನ, ಕಾಲು ನೇರ ಮೇಲೆ ಸ್ಟ್ರೆಚ್ ಮಾಡಬೇಕು. ಕೈಗಳು ನೇರ ಕತ್ತನ ಮೇಲೆ ಎತ್ತಬೇಕು. ಬಾಡಿ ಸ್ಟ್ರೈಟ್ ಮೇಲೆ. ಅನಂತರ ನಿಧಾನ ಮಂಡಿಯನ್ನು ಹಣೆಗೆ ಟಚ್ ಮಾಡಬೇಕು. ಇನ್ಹೇಲ್, ಡೀಪ್ ಇನ್ಹಲೇಷನ್, ಮೇಲೆ ಲಿಫ್ಟ್ ಮಾಡಿ. ಸ್ಟ್ರೆಚ್ ಮಾಡಿ ಸಂಪೂರ್ಣ ಮೇಲೆ. ಆ್ಯಂಡ್ ಎಕ್ಸೇಲ್, ನಿಧಾನ ಒಳಗೆ ಬೆಂಡ್ ಮಾಡಿ ಬಾಡಿಯನ್ನು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್.
Inhale, exhale. Inhale, exhale. Inhale, exhale. 10 round with right leg. ಇನ್ನೊಂದು 10 ಸುತ್ತು ಲೆಫ್ಟ್ ಲೆಗ್ ಎಡಗಾಲಿಂದ. ಇನ್ಹೇಲ್ ಮೇಲೆ ಸ್ಟ್ರೆಚ್ ಮಾಡಿ. ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಮೇಲೆ ಸ್ಟ್ರೆಚ್ ಮಾಡಿ ಕೆಲವು ಕ್ಷಣಗಳು ಹೋಲ್ಡ್ ಮಾಡಿ ವಿತ್ ಡೀಪ್ ಬ್ರೀದಿಂಗ್. ನಿಧಾನ ಒಳಗಡೆ ಬ್ರೀದ್ ಔಟ್ ಕಂಪ್ಲೀಟ್ಲಿ. ಆನಂತರ ನಿಧಾನ ಶಶಂಕಾಸನ, ಸಂಪೂರ್ಣ ವಿಶ್ರಾಂತಿ. ಅನಂತರ ನಿಧಾನ ಮೇಲ್ವನೆ ಅಷ್ಟಾಂಗ, ಎದೆಯ ಭಾಗ ಹಸ್ತಗಳ ಮಧ್ಯದಲ್ಲಿ. ಈ ಅಷ್ಟಾಂಗ ನಮಸ್ಕಾರ ನಿಮ್ಮ ಉಸಿರಾಟವನ್ನು ಪ್ರಬಲಗೊಳಿಸ್ತಾ ಹೋಗುತ್ತೆ. ಥೊರಾಸಿಕ್ ಸ್ಟ್ರೆಚ್ ಆಗುತ್ತೆ, ನಿಮ್ಮ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಆನಂತರ ನಿಧಾನ ಭುಜಂಗಾಸನ. ಇನ್ಹೇಲ್ ಮೇಲೆ ನೋಡಿ, ಮಂಡಿಗಳು ನೆಲ ಬಿಟ್ಟು ಮೇಲೆ ಬರಬೇಕು. ಆನಂತರ ಪರ್ವತಾಸನ ಸ್ಟ್ರೆಚ್ ಮಾಡಿ ಸಂಪೂರ್ಣ. ಆನಂತರ ನಿಧಾನ ಮತ್ತೆ ಶಶಂಕಾಸನ, ಅನಂತರ ಅಷ್ಟಾಂಗ. Inhale, exhale. ಶಶಂಕಾಸನ, ಅಷ್ಟಾಂಗ, ಭುಜಂಗಾಸನ, ಪರ್ವತಾಸನ. ಉಸಿರಾಟವನ್ನು ಗಮನಿಸಿ. ನಾರ್ಮಲ್ ಬ್ರೀದಿಂಗ್, ಸಹಜ ಉಸಿರಾಟ. ಉಸಿರನ್ನು ಹೊರಗೆ ಹಾಕಬೇಕು. ಬ್ರೀದ್ ಔಟ್ ಅಷ್ಟಾಂಗ, ಬ್ರೀದ್ ಇನ್ ಭುಜಂಗ, ಇನ್ಹೇಲ್ and breathe out, exhale Parvatasana. Shashankasana, normal breathing, breathe out, breathe in, breathe out. Normal breathing Vishranti, breathe out, breathe in and breathe out. Normal breathing, breathe out, breathe in, breathe out. ಸ್ವಲ್ಪ ಹೊತ್ತು ಎಲ್ಲ ಪೋಸ್ಚರ್ಲಿ ಹೋಲ್ಡ್ ಮಾಡಿ. ಪರ್ವತಾಸನ ಹೋಲ್ಡ್ ಮಾಡುವಾಗ ಕಂಪ್ಲೀಟ್ ಬ್ರೀದಿಂಗ್, ಉಸಿರಾಟ ನಡೀತಿರಬೇಕು. ಅನಂತರ ಶಶಂಕಾಸನ, ಕಂಪ್ಲೀಟ್ ಬ್ರೀದಿಂಗ್. ಅನಂತರ ಅಷ್ಟಾಂಗ, complete breathing. Anantara Bhujangasana. ನಿಧಾನ ಕಾಲುಗಳನ್ನು ಮುಂದೆ ಚಾಚಿ ವಿಶ್ರಾಂತಿ. ದಂಡಾಸನ. ಎಡಗಾಲನ್ನ ಫೋಲ್ಡ್ ಮಾಡಿ ಜಾನು ಶಿರ್ಷಾಸನ. ಕೈಗಳ ನೇರ, ಬೆನ್ನು ನೇರ, ಕತ್ತು ನೇರ. ನೇರ ಸ್ಟ್ರೆಚ್ ಮಾಡಿ. ಬ್ರೀದ್ ಔಟ್ ಅಂಡ್ ಸ್ಟ್ರೆಚ್ ಅಪ್. ಕಂಪ್ಲೀಟ್ ಬ್ರೀದ್ ಔಟ್. ಹಣೆಯನ್ನು ಮಂಡಿಗೆ ಟಚ್ ಮಾಡ್ತಾರೆ. ಇನ್ಹೇಲ್. ಬೆನ್ನು ನೇರ, ಕತ್ತು ನೇರ, ಮೇಲೆ ಸ್ಟ್ರೆಚ್ ಮಾಡಬೇಕು. ಎಡಗಾಲನ್ನ ಮುಂದೆ ಸ್ಟ್ರೆಚ್ ಮಾಡಿ. ಇನ್ಹೇಲ್,
ನೇರ ಮೇಲೆ ಸ್ಟ್ರೆಚ್ ಮಾಡಿ ಎಕ್ಸೇಲ್. Inhale. ವಿಶ್ರಾಂತಿ. ಅನಂತರ ಪಶ್ಚಿಮೋತ್ಥಾನಾಸನ. ಎರಡು ಕಾಲು ನೇರ, ಕೈಗಳು ನೇರ ಮೇಲೆ ಸ್ಟ್ರೆಚ್ ಮಾಡಿ ವಿತ್ ಡೀಪ್ ಇನ್ಹಲೇಷನ್, ಎಕ್ಸೇಲ್. Complete breathing, active exhalation. And inhale. Stretch ಮಾಡಿ ಮೇಲೆ ಎಕ್ಸೇಲ್. ವಿಶ್ರಾಂತಿ. ಎಲ್ಲ ಆಸನಗಳು ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಎನ್ಹಾನ್ಸ್ ಮಾಡಲಿಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಸಂಪೂರ್ಣ ವಿಶ್ರಾಂತಿ ಸ್ಥಿತಿ. ಆನಂತರ ನಿಧಾನ ಗೋಮುಖಾಸನ. ಎಡಗಾಲನ್ನ ಒಳಗೆ ಫೋಲ್ಡ್ ಮಾಡಿ ಬಲಗಾಲು ಮೇಲೆ. ಒಂದು ಕಾಲು ಕೆಳಗಿರಬೇಕು, ಇನ್ನೊಂದು ಕಾಲು ಮೇಲೆ ಇರಬೇಕು. ಎರಡೂ ಕಾಲುಗಳು ಹೊರಗಿರಬೇಕು, ಔಟ್ಸೈಡ್. ಹಿಂಡಿ ಹೊರಗಿರಬೇಕು. ಆನಂತರ ನಿಧಾನ ಬಲಗೈನ ಮೇಲೆ ಸ್ಟ್ರೆಚ್ ಮಾಡಿ ಎಡಗೈಯಿಂದ ಹಿಂದೆ ಬೆನ್ನನ್ನು ಲಾಕ್ ಮಾಡಬೇಕು. ಗೋಮುಖಾಸನ ನಿಮ್ಮ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡಲಿಕ್ಕೆ ಗೋಮುಖಾಸನ ತುಂಬ ಸಹಾಯ ಮಾಡುತ್ತೆ. ನಿಮಗೆ ಫ್ಲೆಕ್ಸಿಬಿಲಿಟಿ ಕಡಿಮೆ ಇದ್ದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ, ಇಷ್ಟೇ ಬಂದರೆ ಇಷ್ಟೇ ಆದರೂ ಪರವಾಗಿಲ್ಲ, ಹೋಲ್ಡ್ ಮಾಡಬೇಕು. ನಿಮಗೆ ಸಾಧ್ಯ ಆದರೆ ಕೈ ಬೆರಳುಗಳನ್ನು ಲಾಕ್ ಮಾಡಿ, ಮೇಲಿರುವ ಕೈ ಏನಿದೆ ಇದು ತಲೆಯ ಹಿಂದೆ ಇರಬೇಕು, ಹೀಗೆ ಲಾಕ್ ಮಾಡಿ. ಗೋಮುಖಾಸನ. ನಿಮ್ಮ ಶೋಲ್ಡರ್, ಬೈಸೆಪ್ಸ್ ಮತ್ತು ವಿಶೇಷವಾಗಿ ಥೊರಾಸಿಕ್ ರೀಜನ್ ಎಲ್ಲ ಭಾಗಗಳಲ್ಲಿರ್ತಕ್ಕಂಥ ಸ್ನಾಯುಗಳಲ್ಲಿರ್ತಕ್ಕಂಥ ಒತ್ತಡ ನಿವಾರಣೆ ಆಗ್ತಾ ಹೋಗುತ್ತೆ. ಮಾಂಸಖಂಡಗಳಲ್ಲಿ ಇರ್ತಕ್ಕಂಥ ಬಿಗಿತ ನಿವಾರಣೆ ಆಗ್ತಾ ಹೋಗುತ್ತೆ. ಅಂತ ನಿಧಾನ ಕೈ ಬಿಡಿಸಿ ನಿಧಾನವಾಗಿ ಮೇಲೆ ಸ್ಟ್ರೆಚ್ ಮಾಡಿ ಕೈಯನ್ನು ಕೆಳಗೆ ಇಳಿಸಿ. ಅನಂತರ ಕಾಲು ನೀರು ಮಾಡಿ. ಈಗ ಬಲಗಾಲನ ಕೆಳಗೆ, ಎಡಗಾಲು ಮೇಲೆ, ಎಡಗೈ ಮೇಲೆ ನೇರ ಸ್ಟ್ರೆಚ್ ಮಾಡಿ ನಿಧಾನ ಎಡಗೈನ ಹಿಂದೆ ಬೆಂಡ್ ಮಾಡಿ ಬಲಗೈಯಿಂದ ಹಿಂದೆ ಲಾಕ್ ಮಾಡಬೇಕು. ಗೋಮುಖಾಸನ. ಕಂಪ್ಲೀಟ್ ಬ್ರೀದಿಂಗ್, ಆರಾಮವಾಗಿ ಉಸಿರಾಡ್ತಿರ್ಬೇಕು. ಈ ಪೋಸ್ಚರಲ್ಲಿ ನಿಮಗೆ ಎಷ್ಟೊತ್ತು ಸಾಧ್ಯ ಆಗುತ್ತೆ ಅಷ್ಟೊತ್ತು ಹೋಲ್ಡ್ ಮಾಡಬೇಕು. ಉಸಿರಾಟವನ್ನು ಗಮನಿಸ್ತಾ ದೇಹದ ಮೇಲೆ ಉಂಟಾಗ್ತಿರ್ತಕ್ಕಂಥ ಎಲ್ಲ ಪರಿಣಾಮಗಳನ್ನು ಗಮನಿಸ್ತಾ ಹೋಲ್ಡ್ ಮಾಡಿ. ನಂತರ ನಿಧಾನ ಕೈ ಬಿಡಿಸಿ ಕೈನ ಮೇಲೆ ಸ್ಟ್ರೆಚ್ ಮಾಡಿ ನಿಧಾನ. ನಂತರ ನಿಧಾನ ಡೀಪ್ ಇನ್ಹಲೇಷನ್, ದೀರ್ಘ ಗಾಳಿಯನ್ನು ಒಳಗೆ ತಗೊಂಡು ಕೈಗಳನ್ನ ಮೇಲೆ ಸ್ಟ್ರೆಚ್ ಮಾಡಿ. ಕಂಪ್ಲೀಟ್ ಎಕ್ಸಲೇಷನ್, ಸಂಪೂರ್ಣ ಗಾಳಿಯನ್ನು ಹೊರಗಾಗ್ತಾ ಮುಂದೆಗಣ್ಣು. ಇನ್ಹೇಲ್, ಮೇಲೆ ಸ್ಟ್ರೆಚ್ ಮಾಡಿ. ನಂತರ ನಿಧಾನ ಕಾಲನ್ನು ಬದಲಾಯಿಸಿ ಮತ್ತೆ ಇನ್ಹೇಲ್ ಮೇಲೆ ಸ್ಟ್ರೆಚ್ ಮಾಡಿ. ಎಕ್ಸೇಲ್ ಮುಂದೆ ಮಾಡಿ. Inhale, exhale.
ದಿನನಿತ್ಯ ಯೋಗಾಭ್ಯಾಸವನ್ನು ನೀವು ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.